ನಮಸ್ತೆ ಎಲ್ಲರಿಗೂ. ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಜ್ಯೋತಿ ಸೌಮ್ಯ, ಟ್ರೈನರ್, ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್. ಈ ಹಿಂದೆ ನಾನು ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಸೊ ಅದು ಬಂದುಬಿಟ್ಟು ಕನ್ನಡ ಭಾಷಾಂತರ ವಿಡಿಯೋ ಆಗಿರ್ತದೆ. ಈ ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು, ಅದು ಯಾವಾಗ ಕಾರ್ಯಾಚರಣೆಗೆ ಬಂತು, ಯಾವ ರೀತಿಯ ಒಂದು ಕೆಲಸವನ್ನು ಮಾಡ್ತಿದೆ, ಅದರ ಪ್ರಮುಖ ಉದ್ದೇಶಗಳೇನು ಅಂತ ಅನ್ನುವ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಆ ವಿಡಿಯೋನಲ್ಲಿ ಕೊಟ್ಟಿದ್ದೀನಿ. ಜೊತೆಗೆ ಟ್ರೈನಿಂಗ್ನಲ್ಲಿ 2 ಅಡಿಷ್ನಲ್ ಹಂತಗಳನ್ನು ಏನು ಆ್ಯಡ್ ಆನ್ ಮಾಡ್ಕೊಂಡಿದ್ದೀವಿ ಅದ್ರ ಬಗ್ಗೆ ಕೂಡ ಡೀಟೇಲ್ ಇನ್ಫಾರ್ಮೇಷನನ್ನು ನಾನು ಆ ವಿಡಿಯೋನಲ್ಲಿ ಕೊಟ್ಟಿದ್ದೇನೆ. ಸೊ ಯಾರು ಆ ವಿಡಿಯೋವನ್ನು ನೋಡಿಲ್ಲ, ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕಿರ್ತೇವೆ, ಅದನ್ನು ವಾಚ್ ಮಾಡಿ ನಂತರ ಈ ವಿಡಿಯೋವನ್ನು ನೋಡಿ ನಿಮಗೆ ಡೀಟೇಲಾಗಿ ಅರ್ಥ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋವನ್ನು ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಒಂದು 11 ಟಾಸ್ಕ್ಗಳನ್ನು ಯಾವ ರೀತಿ ಡಿವೈಡ್ ಮಾಡ್ಕೊಂಡಿದ್ದೇವೆ, ಅದರ ಕಾರ್ಯಗಳೇನು, ಯಾವ ರೀತಿ ಉದ್ದೇಶಗಳನ್ನು ಇಟ್ಕೊಂಡು ಟ್ರೈನಿಂಗ್ಸ್ಗಳನ್ನು ಕೊಡ್ತಿದ್ದೀವಿ ಅಂತ ಅನ್ನುವ ಒಂದು ಇನ್ಫಾರ್ಮೇಷನನ್ನು ಕೊಡಬೇಕು ಅಂತ ಹೇಳಿ ಮಾಡ್ತಾ ಇರೋವಂಥದ್ದು. ದಯಮಾಡಿ ಎಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಜೊತೆಗೆ ಏನಾದರೂ ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಖಂಡಿತವಾಗ್ಲೂ ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ನಿಮಗೆ ಅದಕ್ಕೆ ಆನ್ಸರ್ಸನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾ ಇದ್ದೀನಿ. ಸೊ 11 ಟಾಸ್ಕ್ಗಳು ಅಂತ ಹೇಳಿದಾಗ ಅದನ್ನು ನಾವು 2 ಫೇಸಸ್ಗಳಾಗಿ ವಿಂಗಡಣೆಯನ್ನು ಮಾಡ್ಕೊಂಡಿದ್ದೀವಿ. ಯಾವ ರೀತಿಯ 2 ಫೇಸಸ್ಗಳು ಅಂತ ಹೇಳಿದ್ರೆ, ಫಸ್ಟ್ ಫೇಸ್ನಲ್ಲಿ ಬಂದುಬಿಟ್ಟು ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಪೀಪಲ್ ಅಂತ ಹೇಳಿ ಏನು ಹೇಳ್ತೀವಿ, ಅಂದರೆ ಬಡತನ ರೇಖೆಗಿಂತ ಕಡಿಮೆ ಪ್ರಮಾಣದಲ್ಲಿ ಇರುವಂತಹ ಜನಾಂಗದವರನ್ನು ನಾವು ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಪೀಪಲ್ ಅಂತ ಹೇಳುವಂಥದ್ದು. ಪ್ರಪಂಚದಾದ್ಯಂತ ಸುಮಾರು 5,75,00,000 ಮಾರ್ಜಿನಲೈಸ್ಡ್ ಕಮ್ಯುನಿಟಿಗೆ ಸೇರುವಂಥ ಜನನ ನಾವು ನೋಡಬಹುದು. ಸೊ ಅವರಿಗೆ ಯಾವ ರೀತಿ ಸಹಾಯವನ್ನು ಮಾಡಬಹುದು ಅಂತ ಅನ್ನೋದು ನಮ್ಮ ಒಂದು NGOನ ಮುಖ್ಯ ಉದ್ದೇಶ ಆಗಿರ್ತದೆ. ಅವ್ರಿಗೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು, ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು, ಹೇಗೆ ಇವನ್ನ ಬಡತನ ರೇಖೆಗಿಂತ ಕಡಿಮೆ ಇರೋರು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅವರಿಗೆ ತಮ್ಮ ಜೀವನವನ್ನು ನಡೆಸೋದಕ್ಕೆ ಬೇರೆಯೊಬ್ಬರ ಸಹಾಯದ ಅವಶ್ಯಕತೆ ಇದ್ದೇ ಇರ್ತದೆ. ಒಂದು ದಿನ ಕೂಡ ಅವರು ಬೇರೆಯವರ ಸಹಾಯ ಇಲ್ಲದೆ ತಮ್ಮ ಒಂದು ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವ ಮಟ್ಟದಲ್ಲಿ ಇರುವಂಥ ಜನಗಳಿಗೆ ಸಹಾಯ ಮಾಡೋದು ಇದರ ಒಂದು ಬೇಸಿಕ್ ಇಂಟೆನ್ಷನ್ ಅಂತ ಹೇಳಬಹುದು. ಸೊ ಹೇಗೆ NGOದವರು ಇದಕ್ಕೆ ಹೆಲ್ಪ್ ಮಾಡ್ತಾರೆ, 5,75,00,000 ಜನ ಅಂತ ಹೇಳಿದ್ರೆ ಎಲ್ಲರಿಗೂ ಸಹಾಯ ಮಾಡಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಯೋಚನೆ ಮಾಡೋದಾದರೆ ಖಂಡಿತವಾಗ್ಲೂ ಇಲ್ಲ. ಎಲ್ಲರಿಗೂ ಸಹಾಯ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅಂದ್ಕೊಳ್ಳೋದಕ್ಕೂ ಆಗೋದಿಲ್ಲ, ಅಥವಾ ಮಾಡಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಸೊ ಹೇಗೆ ಇದು ಪಾಸಿಬಿಲಿಟೀಸ್ ಇದೆ, ಹೇಗೆ ಇವರಿಗೆ ಹಣಕಾಸಿನ ವ್ಯವಸ್ಥೆ ಆಗ್ತದೆ, NGOಗೆ ದುಡ್ಡು ಎಲ್ಲಿಂದ ಬರ್ತದೆ ಅಂತ ಅನ್ನೋ ಪ್ರಶ್ನೆ ಹುಟ್ಕೊಳ್ಬಹುದು. ಸೊ ಅದು ಹೇಗೆ ಅಂತ ಹೇಳಿದ್ರೆ, ಕೆಲವೊಂದು ಕಾರ್ಪೊರೇಟ್ ಫಂಡ್ಸ್ಗಳು ಬರ್ತವೆ, ಜೊತೆಗೆ ಕೆಲವೊಂದು ಡೊನೇಷನ್ಸ್ಗಳು ಬರ್ತವೆ. ಅದಷ್ಟೇ ಸಾಕ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನೆಕ್ಸ್ಟ್ ಏನು ಬರುತ್ತೆ, ಯಾವ ರೀತಿ ಪ್ರಾಫಿಟ್ಸ್ಗಳನ್ನು ತಗೊಂಡು ಇವರು ಆ ಜನಾಂಗದವರಿಗೆ ಹೆಲ್ಪನ್ನು ಮಾಡ್ತಾರೆ, ಮಾರ್ಜಿನಲೈಸ್ ಪೀಪಲ್ಗೆ ಹೆಲ್ಪನ್ನು ಮಾಡ್ತಾರೆ ಅಂತ ಹೇಳೋದಾದರೆ ನಾವು ಅದನ್ನು ಸೆಕೆಂಡ್ ಫೇಸ್ನಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಸೆಕೆಂಡ್ ಫೇಸ್ನಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, 11 ಟಾಸ್ಕ್ಗಳು ಅಂತ ಹೇಳಿ ಏನು ಮಾಡ್ತಾ ಇದ್ದೀವಿ ನಾವು ಟ್ರೈನಿಂಗ್ ಟೈಮ್ನಲ್ಲಿ, ಅದರಲ್ಲಿ ಬಂದಂತಹ ಹಣವನ್ನು ನಾವು ಈ ಒಂದು ಕಮ್ಯುನಿಟಿಗೆ ಕೊಡುವಂಥದ್ದು, ಅಂದರೆ ಅವರಿಗೆ ಸಹಾಯ ಮಾಡಲಿಕ್ಕೆ ಯೂಸ್ ಮಾಡಿಕೊಳ್ಳುವಂಥದ್ದು. ಈ ಸೆಕೆಂಡ್ ಫೇಸನ್ನ ನಾವು ಹಲವು ಹಂತಗಳಲ್ಲಿ ಅಥವಾ ಹಲವಾರು ಫೇಸ್ಗಳಲ್ಲಿ ನೋಡ್ತಾ ಹೋಗ್ಬೋದು. ಏನು ಮಾಡ್ತೀವಿ ಈ ಸೆಕೆಂಡ್ ಫೇಸ್ನಲ್ಲಿ ಅಂತ ಹೇಳಿದ್ರೆ, ಪ್ರಪಂಚದಾದ್ಯಂತ ಹಲವಾರು ವಾಣಿಜ್ಯೋದ್ಯಮಿಗಳು ಅಂತ ಹೇಳಿ ಏನಿದ್ದಾರೋ, ಅಥವಾ ವ್ಯಾಪಾರಸ್ಥರು ಅಥವಾ ಎಂಟರ್ಪ್ರಿನರ್ಸ್ ಅಂತ ಹೇಳಿ ಏನು ಹೇಳ್ತೀವೋ, ಅವರುಗಳಿಗೆ ಬೇಕಾಗಿರುವಂತಹ ಹಣಕಾಸಿನ ನೆರವುಗಳನ್ನು ಮಾಡುವಂಥದ್ದು. ಲೈಕ್ ಆರ್ಥಿಕ ಸಹಾಯ ಇರಬಹುದು, ಅಥವಾ ತಾಂತ್ರಿಕ ಸಹಾಯ ಇರಬಹುದು, ಅಥವಾ ಡಾಕ್ಯುಮೆಂಟೇಷನ್ ಸಪೋರ್ಟ್ ಇರಬಹುದು. ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥದ್ದು. ಇದು ಬಂದುಬಿಟ್ಟು 3 ಫೇಸ್ಗಳನ್ನು ತೋರಿಸ್ತದೆ. ಭಾರತದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸ್ಪೆಷಲಾಗಿ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಏನಿದೆ, ಅದರಿಂದ ಒಂದು ಸ್ಪೆಷಲ್ಲಾಗಿ ನಾವು ಅಡಿಷ್ನಲ್ ಪ್ರೋಗ್ರಾಮ್ ಅಂತ ಹೇಳಿ ತಗೊಂಡು ಅದರಿಂದ ನಾವು ಆರ್ಥಿಕ ನೆರವನ್ನು ಮಾಡುವಂಥದ್ದು. ಹೇಗೆ ಅಂತ ಹೇಳಿದ್ರೆ, ಬ್ಯಾಂಕ್ಗಳ ಒಂದು ಮೂಲಕ
ಬ್ಯಾಂಕ್ಗಳ ಮೂಲಕ ಇರಬಹುದು ಅಥವಾ ಕೆಲವೊಂದು ಗೌರ್ನಮೆಂಟ್ ಬೋರ್ಡ್ಸ್ಗಳು ಅಂತ ಏನು ಹೇಳ್ತೀವಿ, 93 ಮಿನಿಸ್ಟ್ರೀಸ್ ಅಂತ ಹೇಳಿದ್ದು ಅದರ ಅಂಡರಲ್ಲಿ ಕೆಲವೊಂದು ಬೋರ್ಡ್ಸ್ಗಳು ಬರ್ತವೆ, ಗೌರ್ನಮೆಂಟ್ ಬೋರ್ಡ್ಸ್. ಅದರಿಂದ ಕೂಡ ಹಣಕಾಸಿನ ಸಹಾಯವನ್ನು ನಾವು ಮಾಡ್ತೇವೆ. ಜೊತೆಗೆ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ಗಳು ಏನಿದಾವೋ ಅದರ ಮುಖಾಂತರನೂ ಕೂಡ ನಾವು ಕೆಲವೊಂದು ಹಣಕಾಸಿನ ನೆರವುಗಳನ್ನು ಕೊಡ್ತೇವೆ. ಈ 3 ಇದನ್ನು ಇಟ್ಕೊಂಡು ನಾವು ಹಣಕಾಸಿನ ನೆರವನ್ನು ಕೊಡುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ತಾಂತ್ರಿಕ ಸಹಾಯ ಅಂತ ಹೇಳ್ತಾರೆ. ತಾಂತ್ರಿಕ ಸಹಾಯಗಳನ್ನು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಒಂದು ವಾಣಿಜ್ಯೋದ್ಯಮಿಗಳು ಅಂತ ಹೇಳಿದ್ರು, ಅವರು ಹಿಂದೆ ಯಾವುದೋ ಒಂದು ಅಂದರೆ ಬಹಳ ದಿನಗಳ ಹಿಂದೆ ಒಂದು ಕಂಪನಿಯನ್ನು, ಒಂದು ವ್ಯಾಪಾರನೋ ಏನೋ ಒಂದು ಸ್ಟಾರ್ಟ್ ಮಾಡಿರ್ತಾರೆ ಅಂತ ಹೇಳಿ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಸೊ ಅವರು ಬಂದು ಇವಾಗಿನ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿಗಳ ಬಗ್ಗೆ ಅವರಿಗೆ ಇನ್ಫಾರ್ಮೇಷನ್ ಇರೋದಿಲ್ಲ. ಲೈಕ್ ಇವಾಗೆಲ್ಲ ಬಂದುಬಿಟ್ಟು ರೋಬೋಟಿಕ್ ಡೆವಲಪ್ಮೆಂಟ್ಸ್ಗಳನ್ನ ನೋಡ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳನ್ನು ನೋಡ್ಬೋದು, ರೋಬೋಟಿಕ್ ಟೆಕ್ನಾಲಜೀಸ್ನಲ್ಲಿದೆ. ಸೊ ಆ ಥರದ ವ್ಯವಸ್ಥೆಗಳ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದರ ಸಪೋರ್ಟನ್ನು ಮಾಡುವಂಥದ್ದು, ಹೊಸ ಹೊಸ ಅಡ್ವಾನ್ಸ್ಡ್ ಮಷಿನರೀಸ್ಗಳನ್ನು ಯೂಸ್ ಮಾಡಿಕೊಂಡು, ಟೆಕ್ನಾಲಜೀಸ್ಗಳನ್ನು ಯೂಸ್ ಮಾಡಿಕೊಂಡು ಕಡಿಮೆ ಸಮಯದಲ್ಲಿ ಹೆಚ್ಚಿಗೆ ಉತ್ಪಾದನೆಯನ್ನು ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ತೋರಿಸ್ಕೊಡುವಂಥದ್ದು. ಹೌದು ಆಗ್ತದೆ ಅಂತ ಹೇಳಿದ್ರೆ ಆ ಒಂದು ಟೆಕ್ನಾಲಜೀಸ್ಗಳನ್ನು ಬಳಸ್ಕೊಂಡು ಅವರು ಯಾವ ರೀತಿಯ ಒಂದು ಕೆಲಸವನ್ನು ಮಾಡಬಹುದು ಅಂತ ಹೇಳಿ ತಿಳಿಸುವಂಥದ್ದನ್ನು ನಾವು ತಾಂತ್ರಿಕ ಸಹಾಯ ಅಂತ ಹೇಳಿ ನೋಡಬಹುದು. ಓಕೆ, ನೆಕ್ಸ್ಟು 3ನೇ ಹಂತದಲ್ಲಿ ಬಂದುಬಿಟ್ಟು ಡಾಕ್ಯುಮೆಂಟೇಷನ್ ಸಪೋರ್ಟ್ ಅಂತ ಹೇಳಿ ಹೇಳ್ತಾರೆ. ಹೇಗೆ ಡಾಕ್ಯುಮೆಂಟೇಷನ್ ಸಪೋರ್ಟ್ಸ್ಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಒಂದು ಬಿಸ್ನೆಸ್ಸನ್ನು ಯಾರೋ ಮಾಡಬೇಕು ಅಂತ ಇರ್ತಾರೆ, ಅದನ್ನು ಒಂದು ಸ್ಟಾರ್ಟಪ್ ಅಂತ ಹೇಳಿ ತಿಳ್ಕೊಳ್ಳೋಣ. ಅವರಿಗೆ ಯಾವ ರೀತಿ ಡಾಕ್ಯುಮೆಂಟೇಷನ್ಸ್ಗಳನ್ನು ರೆಡಿ ಮಾಡಬೇಕು, ಯಾವ ರೀತಿ ಪ್ರಾಜೆಕ್ಟ್ ರಿಪೋರ್ಟ್ಸ್ಗಳನ್ನು ರೆಡಿ ಮಾಡಬೇಕು ಅನ್ನುವ ಯಾವುದೇ ಐಡಿಯಾಸ್ ಇರೋದಿಲ್ಲ. ಅವರು ಬಿಸ್ನೆಸ್ ಮಾಡಬೇಕು ಅಂತ ಮಾತ್ರ ಅಂದ್ಕೊಂಡಿರ್ತಾರೆ. ಸೊ ಅಂಥ ವ್ಯಕ್ತಿಗಳಿಗೆ, ಸ್ಪೆಷಲಿ ಸ್ಟಾರ್ಟಪ್ಸ್ನ ಮಾಡುವಂಥವರಿಗೆ ಯಾವ ರೀತಿ ಡಾಕ್ಯುಮೆಂಟೇಷನ್ಸ್ಗಳನ್ನು ರೆಡಿ ಮಾಡಬೇಕು, ಬ್ಯಾಂಕಿಗೆ ಅದನ್ನು ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅಂತನ್ನುವ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡೋದ್ರ ಮೂಲಕ ನಾವು ಡಾಕ್ಯುಮೆಂಟೇಷನ್ ಸಪೋರ್ಟನ್ನು ಕೂಡ ಅವರಿಗೆ ಮಾಡಿಕೊಡ್ತೇವೆ. ಫಾರ್ ಎಕ್ಸಾಂಪಲ್, ಈಗ ಬೇಸಿಕ್ಕಾಗಿ ಒಂದು ಹಣಕಾಸಿನ ನೆರವು ಬೇಕಾಗಿರ್ತದೆ ಅವರಿಗೆ, ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇರ್ತದೆ, ಬಟ್ ಹೇಗೆ ಅದನ್ನು ಉಪಯೋಗಿಸ್ಕೊಳ್ಬೇಕು, ಅದನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕು ಅಂತಲೂ ಯಾವುದೇ ಐಡಿಯಾಸ್ ಅವರಿಗೆ ಇರೋದಿಲ್ಲ. ಸೊ ಇಂಥ ವ್ಯಕ್ತಿಗಳಿಗೆ ನಾವು ಸಹಾಯವನ್ನು ಮಾಡುವಂಥದ್ದು. ಮೇಯ್ನಾಗಿ ಬಂದುಬಿಟ್ಟು ಕಾರ್ಯಸಾಧ್ಯತೆಯ ಒಂದು ವರದಿ ಇಂಪಾರ್ಟೆಂಟ್ ಆಗಿರುತ್ತೆ. ಕಾರ್ಯಸಾಧ್ಯತೆ ವರದಿ ಅಂತಂದರೆ ಏನು? ಫೀಸಬಿಲಿಟಿ ರಿಪೋರ್ಟ್. ಫೀಸಬಿಲಿಟಿ ರಿಪೋರ್ಟ್ ಎಲ್ಲರಿಗೂ ಇಂಪಾರ್ಟೆಂಟಾ ಅಂತ ಅನ್ನೋದು ಒಂದು ಪ್ರಶ್ನೆ ಆಗ್ತದೆ. ಈಗ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅದಕ್ಕೆ ಒಂದು ಫೀಸಬಿಲಿಟಿ ರಿಪೋರ್ಟ್ ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಬ್ಯಾಂಕ್ನಲ್ಲಿ ಹೋಗ್ಬಿಟ್ಟು ಒಂದು ಲೋನಿಗೆ ಅಪ್ಲೈ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಒಂದು 1 ಕೋಟಿನೋ 2 ಕೋಟಿನೋ ಇರ್ಬೋದು, ಅಥವಾ ಒಂದು 50 ಲಕ್ಷದ ಮೇಲೆ ಒಂದು ಲೋನನ್ನು ಅಪ್ರೋಚ್ ಮಾಡಲಿಕ್ಕೆ ಅಂತೇಳಿ ಹೋಗ್ತೀರಾ. ಬ್ಯಾಂಕ್ನಲ್ಲಿ ಏನು ಮಾಡ್ತಾರೆ, ನೀವು ಹೋಗಿದ ತಕ್ಷಣ ಲೋನ್ ಕೊಡ್ತೀರಾ? ಖಂಡಿತವಾಗ್ಲೂ ಕೊಡೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ ರಿಪೋರ್ಟ್ಸನ್ನು ನೀವು ಸಬ್ಮಿಟ್ ಮಾಡಿರ್ತೀರ. ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ನೀವು ಏನು ಬಿಸ್ನೆಸ್ಸನ್ನು ಮಾಡ್ತೀರಾ, ಹೇಗೆ ಬಿಸ್ನೆಸ್ಸನ್ನು ಮಾಡ್ತೀರಾ ಅಂತ ಅನ್ನುವ ಒಂದು ಡೀಟೇಲ್ಸ್ ಇರ್ತದೆ. ಬ್ಯಾಂಕ್ನವ್ರು ಏನು ನೋಡ್ತಾರೆ ಅಂತ ಹೇಳಿದ್ರೆ, ನೀವು ಏನು ಬಿಸ್ನೆಸ್ ಮಾಡ್ತೀರಾ, ಹೇಗೆ ಮಾಡ್ತೀರಾ, ನೆಕ್ಸ್ಟು ಅದರಿಂದ ಎಷ್ಟು ಅಮೌಂಟ್ ನಿಮಗೆ ಬರ್ತದೆ, ಏನು ಪ್ರಾಫಿಟ್ಸ್ ಇದೆ ಅಂತ ಹೇಳಿ ಹುಡುಕ್ತದೆ. ನೀವು ಅದರ ಡೀಟೇಲ್ಸನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಗೆ ಸಾಲವನ್ನು ಕೊಡ್ತಾರೆ, ನಿಮಗೆ ಕೊಡೋದಿಲ್ಲ. ಸೊ ಅದನ್ನು ಬ್ಯಾಂಕ್ ಕೇಳ್ತದೆ. ಅಂದರೆ ಒಂದು ರಾ ಮೆಟೀರಿಯಲನ್ನು ಒಂದು ಪ್ರಾಡಕ್ಟಾಗಿ ಹೇಗೆ ಕನ್ವರ್ಟ್ ಮಾಡ್ತೀರಾ ಅಂತ ಅನ್ನೋದನ್ನು ಮಾತ್ರ ನೀವು ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿ ಹೇಳಿರ್ತೀರಾ. ಆದರೆ ಆ ಪ್ರಾಡಕ್ಟನ್ನು ಹೇಗೆ ಪ್ರಾಫಿಟ್ ಮಾಡ್ಕೊಳ್ತೀರಾ ಅಂತ ಹೇಳೋದು ಬಂದುಬಿಟ್ಟು ಫೀಸಿಬಿಲಿಟಿ ರಿಪೋರ್ಟ್ ಆಗಿರ್ತದೆ. ಸೊ ಆ ಒಂದು ರಿಪೋರ್ಟು ಬ್ಯಾಂಕಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಹಣಕಾಸಿನ ನೆರವು ಬೇಕು ಅಂತ ಹೇಳಿದ್ರೆ ಆ ಒಂದು ಫೀಸಿಬಿಲಿಟಿ ರಿಪೋರ್ಟ್ಸ್ನ ಅವಶ್ಯಕತೆ ಖಂಡಿತವಾಗ್ಲೂ ಇರ್ತದೆ. ಆ ಒಂದು ಡೀಟೇಲ್ಸ್ಗಳನ್ನು ಕೊಡುವಂಥದ್ದು ಈ ಒಂದು ಫೀಸಿಬಿಲಿಟಿ ರಿಪೋರ್ಟ್ ಆಗಿರ್ತದೆ. ಇದನ್ನು ಎಲ್ಲರೂ ಕೂಡ ಮಾಡಲಿಕ್ಕೆ ಸಾಧ್ಯನಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇದನ್ನು ಕೆಲವೊಂದು ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಮಾಡಿ ಕೊಡುವಂಥದ್ದು. ಸೊ ಎಷ್ಟು ಲಾಭ ನಿಮಗೆ ಬರ್ತದೆ, ಪ್ರಾಡಕ್ಟ್ಸನ್ನು ಯಾರು ಕೊಂಡುಕೊಳ್ತಾರೆ, ಹೇಗೆ ನೀವು ಅದನ್ನು ಸೆಲ್ ಮಾಡ್ತೀರಾ, ಅದಕ್ಕೆ ಯಾರಾದರೂ ಬಯರ್ಸ್ ಇದ್ದಾರಾ, ಇದನ್ನೆಲ್ಲ ನೋಡುವಂಥದ್ದು, ಇದನ್ನೆಲ್ಲ ತೋರಿಸುವಂಥದ್ದು ಫೀಸಿಬಿಲಿಟಿ ರಿಪೋರ್ಟ್ ಆಗಿರ್ತದೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟು, ಬರೀ ಫೀಸಿಬಿಲಿಟಿ ರಿಪೋರ್ಟ್ ಇದ್ದರೆ ಸಾಕಾ?
ಅಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಅದರ ಜೊತೆಗೆ ಒಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಅವಶ್ಯಕತೆ ಇದೆ. ಹೇಗೆ ಅಂತ ಹೇಳಿದ್ರೆ, ನನಗೆ ಆಲ್ರೆಡಿ ಹೇಳಿದೆ, ಒಂದು ವರ್ಕನ್ನು ಮಾಡ್ತೀವಿ ಅಥವಾ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ರಾ ಮೆಟೀರಿಯಲ್ ಅಂದರೆ ಕಚ್ಚಾ ವಸ್ತುವಿನಿಂದ ಒಂದು ಉತ್ಪಾದನೆ ಹೇಗಾಗ್ತದೆ ಅಂತ ಅನ್ನೋದನ್ನು ತೋರಿಸ್ಬೇಕು. ಅದನ್ನು ತೋರಿಸುವಂಥದ್ದು ಪ್ರಾಜೆಕ್ಟ್ ರಿಪೋರ್ಟ್ ಆಗಿರ್ತದೆ. ನೀವು ಕಚ್ಚಾ ವಸ್ತುವಿನಿಂದ ಉತ್ಪಾದನೆಯನ್ನು ಹೇಗೆ ಮಾಡ್ತೀರಾ ಅಂತ ಅನ್ನೋದನ್ನು ಹೇಳೋದ್ರ ಜೊತೆಗೆ ಅದನ್ನು ಪ್ರಾಫಿಟ್ ಹೇಗೆ ಮಾಡ್ಕೊಳ್ತೀರಾ ಅಂತ ಅನ್ನೋದನ್ನು ಕೂಡ ತೋರಿಸ್ಬೇಕು. ಅದರ ಡೀಟೇಲ್ಡ್ ಇನ್ಫಾರ್ಮೇಷನನ್ನು, ಒಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನನ್ನು ಕೊಡುವಂಥದ್ದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಥವಾ DPR ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಿ ಅದು ಆಗಿರ್ತದೆ. ಸೊ ಅದನ್ನು ಕೂಡ ನಾವು ಪ್ರೊಫೆಷನಲಿಸ್ಟ್ಗಳ ಹತ್ರ ರೆಡಿ ಮಾಡಿಸ್ಕೊಳ್ಬೇಕು. ಇದು ಬಂದು ಸುಮಾರು 200ರಿಂದ 300 ಪೇಜ್ಗಳಷ್ಟು ಇರುವಂತಹ ಒಂದು ರಿಪೋರ್ಟ್ ಆಗಿರುತ್ತೆ. ಇದನ್ನು ನೋಡಿ ಬ್ಯಾಂಕ್ಗಳು ನಿಮಗೆ ಲೋನ್ಸ್ಗಳನ್ನು ಸ್ಯಾಂಕ್ಷನ್ ಮಾಡುವಂಥದ್ದು. ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಅಂತ ಹೇಳಿದರೆ ಖಂಡಿತವಾಗ್ಲೂ ಇಲ್ಲ. ಇದನ್ನು ಪ್ರೊಫೆಷ್ನಲಿಸ್ಟ್ಗಳ ಹತ್ರನೇ, ಪ್ರೊಫೆಷ್ನಲ್ ಎಕ್ಸ್ಪರ್ಟ್ಸ್ಗಳ ಹತ್ರನೇ ಮಾಡಿಸ್ಬೇಕಾಗತ್ತೆ. ಇದಕ್ಕೆ ಅಂತಲೇ ಸ್ಪೆಷಲಿ ಒಂದು ಮ್ಯಾನೇಜ್ಮೆಂಟ್ ಕಂಪನೀಸ್ಗಳು ಇರ್ತವೆ, ಅದರ ಹತ್ರ ನೀವು ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಯಾವ ರೀತಿ ಒಂದು ಪ್ರಾಜೆಕ್ಟ್ ರಿಪೋರ್ಟು ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಒಂದು ಹಣ್ಣು ಅಂತ ಹೇಳಿ ತೊಗೊಳ್ಳೋಣ. ಒಂದು ಫ್ರೂಟ್ ಯಾವುದೇ ಆಗಿರ್ಬೋದು, ಅದನ್ನು ತೊಗೊಂಡು ಬಂದು ಎಲ್ಲಿಂದ ತರ್ತೀರಾ, ಹೇಗೆ ತರ್ತೀರಾ, ಅದನ್ನು ನೆಕ್ಸ್ಟು ಜ್ಯೂಸಾಗಿ ಕನ್ವರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಒಂದು ಮಷಿನರೀಸ್ಗಳನ್ನು, ಯಾವ ಮಷಿನರೀಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಯಾವೆಲ್ಲ ನ್ಯೂಟ್ರಿಷನ್ಸ್ಗಳಿದೆ, ಜ್ಯೂಸಾಗಿ ಕನ್ವರ್ಟ್ ಆದಮೇಲೆ ಅದರಲ್ಲಿ ಯಾವ ರೀತಿಯ ನ್ಯೂಟ್ರಿಷನ್ಸ್ ಇದೆ, ಅದರ ಸ್ಪೆಷಾಲಿಟಿ ಏನು, ನೆಕ್ಸ್ಟ್ ಅದು ಇಲ್ಲಿಂದ ಎಲ್ಲಿಗೆ ಎಕ್ಸ್ಪೋರ್ಟ್ ಆಗ್ತಿದೆ, ಈ ಎಲ್ಲ ಡೀಟೇಲ್ಸ್ಗಳನ್ನು ಇಟ್ಕೊಂಡಿರೋದೇ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್. ಓಕೆ, ಈ ಒಂದು ಎಕ್ಸ್ಪ್ಲನೇಷನನ್ನು ಕಂಪ್ಲೀಟಾಗಿ ಅದರಲ್ಲಿ ಕೊಟ್ಟಿರ್ತಾರೆ. ಸೊ DPR ಆಗಿರ್ಬೋದು, ಫಿಸಿಬಿಲಿಟಿ ಆಗಿರ್ಬೋದು, ನಮ್ಮ ಒಂದು ಇದರಲ್ಲಿ ತುಂಬಾ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು ಅಂತ ಹೇಳಿ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಯಾವ ಥರದ ಅಸಿಸ್ಟೆನ್ಸನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಅಸಿಸ್ಟೆನ್ಸ್ ಅಂತ ಹೇಳ್ಬೋದು. ತಾಂತ್ರಿಕ ಸೇವೆಗಳಾಯಿತು, ಆರ್ಥಿಕ ಸೇವೆ ಆಯಿತು, ಡಾಕ್ಯುಮೆಂಟೇಷನ್ ಸಪೋರ್ಟ್ ಆಯಿತು, ಜೊತೆಗೆ ಈಗ ಮಾರ್ಕೆಟಿಂಗ್ ಹೇಗೆ ಅಂತ ಹೇಳಿದ್ರೆ ಒಂದು ವ್ಯಾಪಾರಸ್ಥರ ಹತ್ರ ಅಥವಾ ಒಂದು ಉದ್ಯಮಿ ಹತ್ರ, ಅವ್ರ ಹತ್ರ ಒಂದು ಪ್ರಾಡಕ್ಟ್ ರೆಡಿ ಇದೆ, ರಾ ಮೆಟೀರಿಯಲ್ ತೊಗೊಂಡು ಬಂದರು, ಒಂದು ಪ್ರಾಡಕ್ಟನ್ನು ಪ್ರಿಪೇರ್ ಮಾಡಿದ್ರು. ಆ ಪ್ರಾಡಕ್ಟನ್ನು ಇಟ್ಕೊಂಡು ಏನು ಮಾಡಬೇಕು, ಸುಮ್ಮನೆ ಅವರು ಇಟ್ಕೊಂಡ್ರೆ ಅದರಿಂದ ಲಾಭ ಬರೋದಿಲ್ಲ. ಅದನ್ನು ಮಾರಬೇಕು ಅಥವಾ ಸೆಲ್ ಮಾಡಬೇಕು. ಮಾರ್ಕೆಟಿಂಗ್ ಮಾಡಿದ್ರೆ ಅಷ್ಟೇ ಅದನ್ನು ಸೆಲ್ ಮಾಡೋಕ್ಕೆ ಸಾಧ್ಯ. ಬ್ಯಾಂಕ್ನವ್ರು ಏನು ನೋಡ್ತಾರೆ ಅಂತ ಹೇಳಿದ್ರೆ, ಒಂದು ಪ್ರಾಡಕ್ಟನ್ನು ತಗೊಳ್ಬೇಕು ಅಂತ ಪ್ರಿಪೇರ್ ಮಾಡಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ಬಯ್ಯರ್ ಇದ್ದಾರಾ, ಆ ಬಯ್ಯರ್ ಎಲ್ಲಿಂದ ಬಂದರು ಅಂತ ಅನ್ನೋದನ್ನು ಕೂಡ ನೋಡ್ತಾರೆ. ಸೊ ಆ ಒಂದು ಮಾರ್ಕೆಟಿಂಗ್ನ ಮಾಡಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಎಕ್ಸ್ಪರ್ಟ್ಸ್ಗಳು ಇದ್ದಾರೆ. ಅವರ ಕಡೆಯಿಂದ ಮಾರ್ಕೆಟಿಂಗ್ ಅಸಿಸ್ಟೆನ್ಸ್ ಕೂಡ ನಾವು ನಮ್ಮ NGOನಲ್ಲಿ ಕೊಡ್ತೀವಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಮಾರ್ಕೆಟಿಂಗ್ ಅಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲಿ ಎಲ್ಲ ನಾವು ಮಾರ್ಕೆಟಿಂಗ್ ಮಾಡಿಸ್ತೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಪ್ರಪಂಚದಾದ್ಯಂತ ಇರುವಂಥದ್ದು ಲೈಕ್ ಕೆನಡಾ ಆಗಿರ್ಬೋದು, ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ನ್ಯೂಜಿಲೆಂಡ್ ಆಗಿರ್ಬೋದು, ಮಿಡಲ್ ಈಸ್ಟ್ ಆಗಿರ್ಬೋದು, USA ಆಗಿರ್ಬೋದು, ಈ ಥರ ಹಲವು ಕಡೆ ನಮ್ಮ ಮಾರ್ಕೆಟಿಂಗ್ ನೆಟ್ವರ್ಕ್ಸ್ಗಳು ಇರೋದ್ರಿಂದ ಅಲ್ಲಿಗೆ ಕೂಡ ಅಲ್ಲಿಗೆಲ್ಲ ನಾವು ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಜೊತೆಗೆ ಎಕ್ಸ್ಪೋರ್ಟನ್ನು ಕೂಡ ನಾವು ನೋಡ್ಬೋದು. ಹೇಗೆ ಎಕ್ಸ್ಪೋರ್ಟ್ ಮಾಡಿಸ್ತೀರಾ ಅಂತ ಹೇಳಿದ್ರೆ, ಈಗ ಏನು ಹೇಳಿದ್ನೋ ಆ ದೇಶಗಳಲ್ಲಿ ನಮ್ಮ ನೆಟ್ವರ್ಕ್ಸ್ ಇರೋದ್ರಿಂದ ಅಲ್ಲಿಗೆ ನಿಮ್ಮ ಪ್ರಾಡಕ್ಟ್ ಬಂದು ಜಿನ್ಯೂನ್ ಆಗಿತ್ತು ಅಂತ ಹೇಳಿದ್ರೆ, ಅದರ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡಿಸ್ಲಿಕ್ಕೆ ಕೂಡ ನಾವು ಹೆಲ್ಪನ್ನು ಮಾಡ್ತೀವಿ. ಇದಕ್ಕೆ ಕೂಡ ನಿಮ್ಮ ಫಿಸಿಬಿಲಿಟಿ ರಿಪೋರ್ಟ್ಸ್ ಇಂಪಾರ್ಟೆಂಟ್ ಆಗ್ತದೆ. ಈ ಒಂದು ಎಕ್ಸ್ಪೋರ್ಟ್ ಮಾಡಬೇಕು ಅಂತಂತೂ ಕೂಡ ಫಿಸಿಬಿಲಿಟಿ ರಿಪೋರ್ಟು ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ವಸ್ತುಗಳು ಎಕ್ಸ್ಪೋರ್ಟ್ ಆಗೋದಿಲ್ಲ ಅಂತ ಹೇಳ್ಬೋದು. ಇದು ಬಂದು ಮಾರ್ಕೆಟಿಂಗ್ ಅಸಿಸ್ಟೆನ್ಸ್ ಆಯಿತು ಮತ್ತು ಎಕ್ಸ್ಪೋರ್ಟ್ ಅಸಿಸ್ಟೆನ್ಸ್ ಆಯಿತು. ನೆಕ್ಸ್ಟ್ ಲಾಸ್ಟ್ ಒನ್ ಬಂದುಬಿಟ್ಟು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಹೇಳೋದಾದರೆ, ಫಿಸಿಬಿಲಿಟಿಗೆ ಸಂಬಂಧಪಟ್ಟಂತೆ ಅಥವಾ ಒಂದು ಪ್ರಾಜೆಕ್ಟ್ ರಿಪೋರ್ಟಿಗೆ ಸಂಬಂಧಪಟ್ಟಂತೆ RBI ಅಂಡರ್ನಲ್ಲಿ ಭಾರತದಲ್ಲಿ ಸುಮಾರು 20 ಕಂಪನಿಗಳು ನಮ್ಮ ಜೊತೆಗೆ
ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ಗಳು ಪ್ರೊಫೆಷ್ನಲ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು KPMG ಆಗಿರ್ಬೋದು, ಟಾಟಾ ಕನ್ಸಲ್ಟೆನ್ಸಿ ಆಗಿರ್ಬೋದು, ಡಿಟಾಯ್ಸ್ ಆಗಿರ್ಬೋದು, ಈ ಥರದ ಕಂಪನಿಗಳನ್ನು ನಾವು ಎಕ್ಸಾಂಪಲ್ ಆಗಿ ತಗೊಳ್ಬೋದು. ಈ ಥರದ ಸುಮಾರು ಕಂಪನೀಸ್ಗಳು ನಮ್ಮ ಅಂಡರಲ್ಲಿ ಕೂಡ ಅಥವಾ ನಮ್ಮ ಜೊತೆಗೆ ಕೂಡ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇವರು ಬಂದುಬಿಟ್ಟು ಕಡಿಮೆ ಅಮೌಂಟಿಗೆ ಅಂದರೆ ಫೀಸ್ಗಳನ್ನು ತಗೊಂಡು ರೀಸನಬಲ್ ಆಗಿ ನಮಗೆ DPRಸ್ಗಳನ್ನು ಮತ್ತು ಫೀಸಿಬಿಲಿಟಿ ರಿಪೋರ್ಟ್ಸ್ಗಳನ್ನು ಮಾಡಿಕೊಡ್ತಾರೆ. ಎಂಟರ್ಪ್ರಿನರ್ಸ್ ಬೇಕು ಅಂತ ಹೇಳಿದ್ರೆ, ನಮ್ಮ ಸಹಾಯವನ್ನು ಕೇಳಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಕೂಡ ಅಸಿಸ್ಟೆನ್ಸನ್ನು ಕೊಡ್ತೇವೆ. ಇದು ಬಂದುಬಿಟ್ಟು ಆಪ್ಷನಲ್ ಆಗಿರ್ತದೆ, ಯಾರಿಗೂ ಕೂಡ ಫೋರ್ಸ್ ನಾವು ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿದೆ. ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೇನೆ. ಲೈಕ್ ಎನ್ಸೆನಾಜಾ ಕಾಲೇಜ್ ಮತ್ತು ಹಾನೆಸ್ಟ್ ಹಾರ್ವೆಸ್ಟ್ ಬಗ್ಗೆ ನಿಮಗೆ ಆಲ್ರೆಡಿ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೇನೆ. ಸ್ಪೆಷಲಿ ಬಂದುಬಿಟ್ಟು ಹಾನೆಸ್ಟ್ ಹಾರ್ವೆಸ್ಟ್ನಲ್ಲಿ 7 ಲಕ್ಷದಷ್ಟು ಜಾಬ್ ವೇಕೆನ್ಸೀಸ್ ಇದೆ ಅಂತ ಹೇಳ್ಬಿಟ್ಟು ಏನು ಹೇಳಿದ್ನೋ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮಾರ್ಕೆಟೈಸರ್ ಆಗಬೇಕು ಅಂತ ಹೇಳಿದ್ರೆ ಒಂದು ಸ್ಕಿಲ್ ಇರಬೇಕು ಅಂತ ಹೇಳಿದ್ದೆ. ಆ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಿದ್ದೆ. ಸೊ ಏನು ಸ್ಕಿಲ್ಲು ಅಂತ ಹೇಳಿದ್ರೆ, ಮಾರ್ಕೆಟೈಸರ್ ಆಗಬೇಕು ಅಂತ ಹೇಳಿದ್ರೆ ಒಂದು ಕೋರ್ಸ್ ಇರ್ತದೆ. ಆ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಅದು ಸ್ಕಿಲ್ ಅಂತ ಹೇಳಿಬಿಟ್ಟು, ಜೊತೆಗೆ ಲ್ಯಾಂಗ್ವೇಜ್ ಫ್ಲೂಯೆನ್ಸಿ ಇರಬೇಕು, ಮಲ್ಟಿ ಲ್ಯಾಂಗ್ವೇಜಲ್ಲಿ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದೆ. ಹೀಗೆ ಹಲವು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗಳನ್ನು ನಾವು ನಮ್ಮ ಎನ್ಸೆನಾಜಾ ಕಾಲೇಜ್ನಲ್ಲಿ ಕೊಡ್ತಾ ಇದ್ದೇವೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ, ಆ ಸ್ಕಿಲ್ ಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಎನ್ರೋಲ್ ಮಾಡಿಕೊಂಡು ಆ ಕಾಲೇಜ್ನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಅಲ್ಲೇ ಕೆಲಸವನ್ನು ಮಾಡುವಂಥ ಅವಕಾಶವನ್ನು ಕೂಡ ನಾವು ಮಾಡಿಕೊಡ್ತೇವೆ. ಇದು ಬಂದುಬಿಟ್ಟು ಸ್ಕಿಲ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂತೆ ಆಗಿರ್ತದೆ. ಸೊ ಫಸ್ಟಿಂದ ಹಿಡಿದು ಅಂದರೆ 1ರಿಂದ ಹಿಡಿದು 11ನೇ ಟಾಸ್ಕಿನ ತನಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾವು ಈಗ ಆಲ್ರೆಡಿ ಕೊಟ್ಟಿದ್ದೇವೆ. ಸೊ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ಅರ್ಥ ಆಗಿರ್ತದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಏನಾದರೂ ಪ್ರಶ್ನೆ ಇತ್ತು ಅಂತ ಹೇಳಿದರೆ, ಇದರಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದರೆ ಖಂಡಿತವಾಗ್ಲೂ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾನು ಅದಕ್ಕೆ ನಿಮಗೆ ಆನ್ಸರ್ಸನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಮಸ್ತೆ ಎಲ್ಲರಿಗೂ.